10/10ನಲ್ಲಿ 8/8 10/10ನಲ್ಲಿ ನೋಡಿದ್ದೇನೆ ಅದು ತೋರ್ತದೆ. ಭಾಳಷ್ಟು ಈ ಮತಗಳ ಪಟ್ಟಿ ವಿಶೇಷವಾಗಿ ಅರ್ಬನ್ನಲ್ಲಿ, ರೂರಲ್ನಲ್ಲಿ ಸ್ವಲ್ಪ ಕಡಿಮೆ, ಯಾಕಂದರೆ ಅಲ್ಲಿ ನಮ್ಮ ಇಲೆಕ್ಷನ್ ಏಜೆಂಟ್ಸ್ಗೆ ಎಲ್ಲನೂ ಗೊತ್ತಿರ್ತದೆ ಯಾರು ಊರನ್ನವರು ಅಂತೇಳಿ. ಈ ಅರ್ಬನ್ನಲ್ಲಿ ಒಂದು ದಿವಸ ಗೊತ್ತಾಗೋದಿಲ್ಲ. ಹಂಗೆ ನೋಡಿದರೆ ನಮ್ಮ ಒಂದು ಕರ್ತವ್ಯನೂ ಕೂಡ ಇರ್ತದೆ, ಯಾರು ನಮ್ಮ ಅಲ್ಲಿಯ ಬೂತ್ ಏಜೆಂಟ್ಸು ಎಲ್ಲನೂ ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ. ಅರ್ಬನ್ನಲ್ಲಿ ಇಲ್ಲಿ ಮ್ಯಾನಿಪುಲೇಷನ್ ಮಾಡೋಕ್ಕೆ ಸಾಧ್ಯ ಭಾಳಷ್ಟಿದ್ದಾವೆ, ಆಗಿದ್ದಾವೆ ಕೂಡ. ನೆಕ್ಸ್ಟ್ ಸಬ್ಜೆಕ್ಟ್ ಪ್ಲೀಸ್. ಮೂಡಾದಲ್ಲಿ ನಾವು ಯಾವತ್ತೂ ಕೂಡ ಹೇಳ್ಕೊತ ಬಂದಿದ್ದೀವಿ, ಇವತ್ತು ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ. ಮುಖ್ಯಮಂತ್ರಿಗಳ ಧರ್ಮಪತ್ನಿ ಹೆಸರಲ್ಲೇ ಇವತ್ತು ಅಲ್ಲಿನೂ ಕೂಡ ಹೇಳಿದ್ದಾರೆ, ಎಷ್ಟು ಅದನ್ನು ಭೂಮಿ ತೆಗೆದುಕೊಂಡಿದ್ದಾರೆ, ಅಕ್ವೈರ್ ಮಾಡಿದ್ದಾರೆ, ಅಷ್ಟು ಭೂಮಿ ಪರ್ಯಾಯ ಕೊಡಬೇಕಾಗಿತ್ತು ಅಂಥೇಳಿ. ಇದನ್ನು ಸುಮ್ಮನೆ ಅನಾವಶ್ಯಕವಾಗಿ ಇದನ್ನೊಂದು ದೊಡ್ಡ ಇದನ್ನು ಮಾಡಿ ಮುಖ್ಯಮಂತ್ರಿಗಳ ಹೆಸರಿಗೆ ಕಳಂಕ ತರುವಂಥ ಒಂದು ಪ್ರಯತ್ನ ಆಯಿತು. ಈಗ ಕಮಿಟಿನೂ ಕೂಡ ಅದೇ ಶಿಫಾರಸು ಮಾಡಿದೆ ಮತ್ತು ಈಗಾಗಲೇ ಕೋರ್ಟ್ನಲ್ಲೂ ಕೂಡ ನಿರ್ಣಯ ತಗೊಂಡಿದ್ದಾವೆ. ಬರೀ ಕೇವಲ ಕಮಿಟಿ ಅಷ್ಟೇ ಅಲ್ಲ, ಕೋರ್ಟ್ನಲ್ಲಿ ಕೂಡ ಇವತ್ತು ಸಹ ನಿರ್ಣಯಗಳು ಇವತ್ತು ಸಹ CM ಅವ್ರದ್ದು, ಮುಖ್ಯಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳ ಅವರ ಧರ್ಮಪತ್ನಿಯವ್ರದ್ದು ಇದರಲ್ಲಿ ಯಾವುದೂ ತಪ್ಪ ಇಲ್ಲ ಅಂತೇಳಿ ಕೋರ್ಟ್ ಕೂಡ ನಿರ್ಧಾರ ಮಾಡಿದಾವೆ. ಬಿಜೆಪಿ JDS ಹೇಳ್ತಾ ಇರುವಂತದ್ದು, ನಾವು ಸೈಟ್ ವಾಪಸ್ ಕೊಡಿಸ್ಬೇಕಾಯ್ತು, ಅದಕ್ಕೆ ಹೋರಾಟ ಮಾಡಿದ್ವಿ, ವಾಪಸ್ ಕೊಟ್ಟಮೇಲೆ ನಮ್ದೇನಿಲ್ಲ ಅಂತ ಇದೆ. ಅದೇ ಈಗ ಕೋರ್ಟ್ ಡಿಸಿಷನ್ ಬಂದ್ಮೇಲೆ ಈ ಥರ ಹೇಳ್ತಾ ಇದ್ದಾರೆ. ಕೋರ್ಟ್ ಡಿಸಿಷನ್ ಅಂತೇಳಿ ಯಾರು ಅದು ನಷ್ಟ ಅಧಿಕಾರ ನಷ್ಟ ಉಂಟಾಗಿದ್ದರೆ ಅದನ್ನು ಈಗ ನಿನ್ನೆ ರಿಪೋರ್ಟ್ನಲ್ಲಿ ಹೇಳಿದ್ದಾರೆ. ಅದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ತದೆ. ನೋಡಿ, ಕೋರ್ಟ್ ಹೇಳಿದ್ಮೇಲೆ ನೋಡಿ ನೀವು ಈ ಪ್ರಶ್ನೆ ಕೋರ್ಟ್ ಹೇಳಿದ ಮೇಲೆ ನೀವು ಕೇಳುವಂಥದ್ದಲ್ಲ. ಕೋರ್ಟ್ಗೆ ಗೌರವಿಸುವಂಥ ಕೆಲಸ ನಮ್ಮದು ಇದೆ, ನಿಮ್ಮದು ಇದೆ. ಕೋರ್ಟ್ ಹೇಳಿದ್ದಾರೆ, ಇದರಲ್ಲಿ ಮುಖ್ಯಮಂತ್ರಿಗಳ ಅಥವಾ ಅವ್ರ ಪತ್ನಿಯವರ ಕಾನೂನಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟು ಕೂಡ ಹೇಳಿದೆ. ಈಗ ಹೇಳಿದ ಮೇಲೆ ಇವತ್ತು ದಿವಸ ಹೇಳಿದ ಮೇಲೆ ಈ ಪ್ರಶ್ನೆ ನೀವು ಕೇಳಿದ್ರೆ ಅದು ಆ ಕೋರ್ಟಿಗೆ ವ್ಯತಿರಿಕ್ತವಾಗ್ತದೆ. ಇವತ್ತು ದಿವಸ ಕೋರ್ಟ್ ಮ್ಯಾಗೂ ಕೂಡ ನಮಗೆ ನಂಬಿಕೆಗಳು ಇರಬೇಕಲ್ಲ. ಹೌದಿದ್ರೆ ಅದ್ರ ಮೇಲೆ ಕ್ರಮ ಆಗಬೇಕಾಗ್ತದೆ. ಕ್ರಮ ಆಗೇ ಆಗ್ತದೆ. ಅವ್ರ ಮೇಲೆ ಯಾರು ಅಕ್ರಮವಾಗಿ ತಗೊಳ್ತಾರೆ ಅದಕ್ಕೆ ಕ್ರಮ ಆಗೇಬೇಕು. ಕಾನೂನಾತ್ಮಕವಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ.